Morning everyone, welcome to science class. In previous class we were discussing about rocks, but in this class we will discussing about soil. ಇಂದಿನ ತರಗತಿಯಲ್ಲಿ ನಾವು soil ಬಗ್ಗೆ ತಿಳ್ಕೊಳ್ಳೋಣ. Soil means ಮಣ್ಣು. Soil covers much of the land on earth. ಬಹುತೇಕ ನಮ್ಮ ಭೂಮಿಯನ್ನು ಅರ್ತ್ ಅಂದರೆ ಭೂಮಿಯನ್ನು ಬಹುತೇಕ ಭಾಗ ಅದು ಮಣ್ಣಿನಿಂದನೇ ಕವರ್ ಆಗಿದೆ. ಇಟ್ ಈಸ್ ಮೇಡ್ ಅಪ್ ಆಫ್ ಮಿನರಲ್ಸ್, ರಾಕ್ಸ್, ಸ್ಯಾಂಡ್, ಕ್ಲೇ, ವಾಟರ್, ಏರ್ ಆ್ಯಂಡ್ ಡೆಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಮೆಟೀರಿಯಲ್ಸ್. ಹಾಗಾದರೆ ಮಣ್ಣು ಯಾವುದರಿಂದ ಆಗಿದೆ? ಇಟ್ ಈಸ್ ಮೇಡ್ ಅಪ್ ಆಫ್ ಮಿನರಲ್ಸ್, ಖನಿಜಗಳಿಂದ ಆಗಿದೆ. ರಾಕ್ಸ್, ಬಂಡೆಗಳು, ಮತ್ತು ಸ್ಯಾಂಡ್, ಮರಳು, ಕ್ಲೇ, ಮಣ್ಣು, ವಾಟರ್, ಏರ್ ಆ್ಯಂಡ್ ಡಿಪೆಂಡ್ಸ್, ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ ಮೆಟೀರಿಯಲ್ಸ್, ಡೆಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ ಮೆಟೀರಿಯಲ್ಸ್. ಇವೆಲ್ಲವುಗಳಿಂದ ಮಣ್ಣು ಕೂಡಿದೆ ಅಂತ ನಾವು ಹೇಳಬಹುದು. ವಿ ಗ್ರೋ ಪ್ಲ್ಯಾಂಟ್ಸ್ ಇನ್ ದ ಸಾಯಿಲ್ ವಿಚ್ ಗಿವ್ಸ್ ಅಸ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಯಾವಾಗ ನಾವು ಪ್ಲ್ಯಾಂಟ್ಸನ್ನು ಮಣ್ಣಿಗೆ ಹಾಕಿ ಅದನ್ನು ಬೆಳಿತೀವೋ, ವಿಚ್ ಗಿವ್ಸ್ ಅಸ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಅದರ ಮೂಲಕ ನಮಗೆ ಹಣ್ಣುಗಳು ಮತ್ತು ತರಕಾರಿಗಳು ಸಿಗ್ತವೆ. The roots of the plants go into the soil to obtain water and minerals. The roots of the plants, ಪ್ಲ್ಯಾಂಟ್ಸ್ನಲ್ಲಿರುವಂತಹ ರೂಟ್ ಅಂದರೆ ಬೇರು. ಈಗ ಸಸ್ಯಗಳಲ್ಲಿ ಬೇರುಗಳನ್ನು ಕಾಣ್ತವೆ. ಆ ಬೇರಿಗೆ ಗೋ ಟು ಇಂಟು ದ ಸಾಯಿಲ್, ಯಾವಾಗ ಮಣ್ಣಿನ ಆಳಕ್ಕೆ ಬೇರು ಇಳಿತೋ, ಟು ಒಬ್ಟೈನ್ ವಾಟರ್ ಆ್ಯಂಡ್ ಮಿನರಲ್ಸ್, ಅದಕ್ಕೆ ಮಣ್ಣಿನ ಕೆಳಗಡೆ ಇರುವಂತಹ ಬೇರಿಗೆ ನೀರು ಮತ್ತು ಖನಿಜ ಸಂಪತ್ತುಗಳು ಅದಕ್ಕೆ ಸಿಗ್ತದೆ. ಸಾಯಿಲ್ ಈಸ್ ಆಲ್ಸೋ ಹೋಮ್ ಫಾರ್ ಇನ್ಸೆಕ್ಟ್ಸ್, ಅರ್ತ್ ವಾರ್ಮ್, ಸ್ನೇಕ್ಸ್ ಆ್ಯಂಡ್ ಸ್ಮಾಲ್ ಆ್ಯನಿಮಲ್ಸ್. ಹಾಗೆಯೇ ಸಾಯಿಲ್ ಈಸ್ ಆಲ್ಸೋ ಹೋಮ್ ಫಾರ್ ಇನ್ಸೆಕ್ಟ್ಸ್, ನೆಲದ ಮಣ್ಣಿನಲ್ಲಿನೇ ವಾಸ ಮಾಡುವಂತಹ ಅನೇಕ ಕೀಟಗಳನ್ನು ನೋಡ್ತೇವೆ. ಇನ್ಸೆಕ್ಟ್ಸ್ ಅದು ಅದಕ್ಕೆ ಮನೆಯಾಗಿರ್ತದೆ. ಅಂದರೆ ಭೂಮಿಯ ಮೇಲೇ ಜೀವನ ಮಾಡ್ತಾ ಇರುತ್ತೆ, ಅದರಲ್ಲೂ ಮಣ್ಣಿನ ಒಳಗಡೆ ಇದ್ದು ವಾಸ ಮಾಡ್ತವೆ. ಇನ್ಸೆಕ್ಟ್ಸು, ಅರ್ತ್ ವಾರ್ಮ್ಸು ಆ್ಯಂಡ್ ಸ್ನೇಕ್ಸ್ ಅಂದರೆ ಹಾವುಗಳು ಹುತ್ತದಲ್ಲಿ ವಾಸ ಮಾಡ್ತವೆ, ಅಂದರೆ ಮಣ್ಣಿನಲ್ಲೇ ಅವು ವಾಸ ಮಾಡ್ತವೆ. ಆ್ಯಂಡ್ ಸ್ಮಾಲ್ ಆ್ಯನಿಮಲ್ಸ್, ಚಿಕ್ಕ ಪ್ರಾಣಿಗಳು ಕೂಡ ಮಣ್ಣನ್ನೇ ಮನೆಯಾಗಿ ಮಾಡಿಕೊಂಡಿರುತ್ತೆ. ವಿ ಮಸ್ಟ್ ಟೇಕ್ ಗುಡ್ ಕೇರ್ ಆಫ್ ದ ಸಾಯಿಲ್, ಹಾಗಾಗಿ ನಾವು ಮಣ್ಣನ್ನು ಸಂರಕ್ಷಣೆ ಮಾಡಲೇಬೇಕಾಗುತ್ತೆ. ಹೌ ಈಸ್ ಸಾಯಿಲ್ ಫಾರ್ಮ್ಡ್? ಹಾಗಾದರೆ ಹೇಗೆ ಮಣ್ಣು ಫಾರ್ಮ್ ಆಗಿದೆ ಅನ್ನೋದನ್ನು ನೋಡೋದಾದರೆ, ಮಣ್ಣು ಹೇಗೆ ಆಯಿತು? ವಿಂಡ್ ಆ್ಯಂಡ್ ವಾಟರ್, ಐಸ್ ಆ್ಯಂಡ್ ದ ಹೀಟ್ ಆಫ್ ದ ಸನ್ ಸ್ಲೋಲಿ ಚೇಂಜ್ ಆ್ಯಂಡ್ ಬ್ರೇಕ್ ಡೌನ್ ರಾಕ್ಸ್. ದಿಸ್ ಈಸ್ ಕಾಲ್ಡ್ ವೆದರಿಂಗ್ ಆಫ್ ರಾಕ್ಸ್. ಮಣ್ಣು ಆಗೋದಕ್ಕಿಂತ ಮುಂಚೆ, ಏನು ಸಾಯಿಲ್ ಅಂತ ಕರಿತೀವಿ, ಆ ಸಾಯಿಲ್ ಆಗೋದಕ್ಕಿಂತ ಮುಂಚೆ ವಿಂಡ್, ವಾಟರ್, ಐಸ್ ಆ್ಯಂಡ್ ಹೀಟ್ ಆಫ್ ದ ಸನ್ ಸ್ಲೋಲಿ ಚೇಂಜ್ ದ ಬ್ರೇಕ್ ಡೌನ್ ರಾಕ್ಸ್. ದಿಸ್ ಈಸ್ ಕಾಲ್ಡ್ ವೆದರಿಂಗ್ ಆಫ್ ರಾಕ್ಸ್. ದೊಡ್ಡದಾದಂತಹ ಬಂಡೆ ಇರುತ್ತೆ, ಆ ಬಂಡೆಗೆ ವಿಂಡ್ ಅಂದರೆ ಜೋರಾದ ಗಾಳಿ ಬೀಸಿದಾಗ, ವಾಟರ್ ಫ್ಲೋ ಅಂದರೆ ಜೋರಾದ ರಭಸವಾಗಿ ನೀರು ಅದಕ್ಕೆ ಫ್ಲೋ ಆದಾಗ, ಐಸ್ ಮಂಜುಗೆಡ್ಡೆ ಈ ಥರದ್ದಾಗಿರ್ಬೋದು, ಆ್ಯಂಡ್ ದ ಹೀಟ್ ಆಫ್ ದ ಸನ್ ಸೂರ್ಯನ ಶಾಖ ಆಗಿರ್ಬೋದು. ಇವೆಲ್ಲವೂ ಕೂಡ ಚೇಂಜ್ ಆ್ಯಂಡ್ ಬ್ರೇಕ್ ಡೌನ್ ರಾಕ್ಸನ್ನು, ದೊಡ್ಡದಾದ ಬಂಡೆಯನ್ನು ಒಡೆಯೋ ಹಾಗೆ ಮಾಡ್ತವೆ. ಜೋರಾಗಿ ಗಾಳಿ ಬೀಸಿದಾಗ, ಜೋರಾದ ರಭಸವಾಗಿ ಹರಿದಂತಹ ನೀರಾಗಿರ್ಬೋದು, ಐಸ್ ಆ್ಯಂಡ್ ಹೀಟ್ ಆಫ್ ದ ಸನ್ ಸ್ಲೋಲಿ ಚೇಂಜ್ ಆ್ಯಂಡ್ ಬ್ರೇಕ್ ಡೌನ್ ದ ರಾಕ್ಸ್. ಅವುಗಳು ದೊಡ್ಡದಾದಂತಹ ಬಂಡೆ ಅದು ಪೀಸ್ ಆಗಲಿಕ್ಕೆ ಇದು ಕಾರಣ ಆಗಿರುತ್ತೆ. ದಿಸ್ ಈಸ್ ಕಾಲ್ಡ್ ವೆದರಿಂಗ್ ಆಫ್ ರಾಕ್ಸ್. ಇದನ್ನು ರಾಕ್ಸ್ ಚೇಂಜಸ್ನ ನಾವು ವೆದರಿಂಗ್ ರಾಕ್ಸ್ ಅಂತ ಕರಿತೇವೆ. ವೆನ್ ದ ರಾಕ್ ಪೀಸಸ್ ಬಿಕಮ್ ವೆರಿ ಟೈನಿ, ಯಾವಾಗ ರಾಕ್ ಪೀಸಸ್ಸು ಬಿಕಮ್ ವೆರಿ ಟೈನಿ, ಚಿಕ್ಕ ಪೀಸಸ್ ಆಗುತ್ತೋ, ದೇ ಆರ್ ಕಾಲ್ಡ್ ಸಾಯಿಲ್. ಅವುಗಳನ್ನು ನಾವು ಪುಡಿ ಆದಾಗ ಅದನ್ನು ನಾವು ಸಾಯಿಲ್ ಅಂತ ಕರಿತೀವಿ. ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಫಾರ್ ದ ಹಾರ್ಡ್ ಪೀಸಸ್ ಆಫ್ ರಾಕ್ ಟು ಚೇಂಜ್ ಇನ್ ಟು ದ ಲೂಸ್ ಆ್ಯಂಡ್ ಸಾಫ್ಟ್ ಸಾಯಿಲ್. ಹಾಗಾದರೆ ದೊಡ್ಡದಾದಂತಹ ಬಂಡೆ
ಚಿಕ್ಕ ಚಿಕ್ಕಾಗಿ ರಾಕ್ ಪೀಸಸ್ ಬಿಕಮ್ ವೆರಿ ಟೈನಿ, ಅದು ಸಣ್ಣ ಸಣ್ಣ ಪೀಸಸ್ ಆಗಿ ಚೇಂಜ್ ಆಗಲಿಕ್ಕೆ ಚೇಂಜ್ ಆಗೋದನ್ನು ನಾವು ಸಾಯಿಲ್ ಅಂತ ಕರಿತೀವಿ. ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್. ಇದನ್ನು ಈ ರೀತಿಯಾದ ದೊಡ್ಡ ದೊಡ್ಡದಂತಹ ಬಂಡೆಗಳು ಸ್ಮೂತ್ ಆಗಿರುವಂತಹ ಸಾಯಿಲ್ ಆಗಲಿಕ್ಕೆ ಅದು ಬಹುತೇಕ ವರ್ಷಗಳನ್ನು, ಸುಮಾರು ಮಿಲಿಯನ್ಸ್ ಆಫ್ ಇಯರ್ಸನ್ನು ತಗೊಳುತ್ತೆ. ಫಾರ್ ದ ಹಾರ್ಡ್ ಪೀಸಸ್ ಆಫ್ ರಾಕ್ಸ್ ಟು ಚೇಂಜ್ ಇನ್ ಟು ದ ರಾಕ್ ಪೀಸಸ್ ಆಫ್ hard pieces of rock to change into the loose and soft soil ಆಗಲಿಕ್ಕೆ ಅದು ಸುಮಾರು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಅಲ್ಲಿ ಫಾರ್ಮೇಷನ್ ಆಫ್ ಸಾಯಿಲ್ ಅಂತ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಫಸ್ಟಲ್ಲಿ ಅದು ರಾಕ್, ತುಂಬ ದೊಡ್ಡದಾಗಿರುವಂತಹ ರಾಕ್ ಆಗಿರುತ್ತೆ. ಆಮೇಲೆ ಅದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾರ್ಪಡುತ್ತೆ, ಮತ್ತೆ ಚಿಕ್ಕ ಚಿಕ್ಕ ಪೀಸಾಗಿ ಅದು ಕನ್ವರ್ಟ್ ಆಗುತ್ತೆ. ತದನಂತರ ಅಲ್ಲಿ ಗಿಡಗಳನ್ನು ಹಾಕಿ ಅದ್ರ ಒಳಗಡೆ ಬೇರಿಳಿಯೋಷ್ಟು ಮಣ್ಣಿನ ಅಂಶ ಅಲ್ಲಿ ತುಂಬಿರುತ್ತೆ. ಹಾಗೆಯೇ ಅದು ಇನ್ನೂ ತೀರಾ ಕಡಿಮೆಯಾಗಿ ಸ್ಮಾಲ್ ಪೀಸಸ್ ಆಗಿ, ಟೈನಿ ಪೀಸಸ್ ಆಗಿ ಅದು ಆಗ್ತಾ ಇರುತ್ತೆ. ಹಾಗೆ ನಾವು ಮರಗಳನ್ನು, ಗಿಡಗಳನ್ನು ಮತ್ತು ಮಣ್ಣನ್ನು ಹೆಚ್ಚಾಗಿ ನಾವು ಅಲ್ಲಿ ಕಾಣಬಹುದಾಗಿರುತ್ತೆ. ಹೌ ಈಸ್ ಸಾಯಿಲ್ ಫಾರ್ಮ್ಡ್? ಹಾಗಾದರೆ ಈ ಮಣ್ಣು ಹೇಗೆ ರಚನೆ ಆಗುತ್ತೆ ಅನ್ನೋದು ನಿಮಗೆ ತಿಳಿದಿದೆ ಅಂತ ಭಾವಿಸ್ತೀನಿ. ವಿಂಡ್, ವಾಟರ್, ಐಸ್ ಆ್ಯಂಡ್ ದ ಹೀಟ್ ಆಫ್ ದ ಸನ್ ಸ್ಲೋಲಿ ಚೇಂಜ್. ಇವೆಲ್ಲವೂ ಕೂಡ ಸ್ಲೋಲಿ ಆಗಿ ಚೇಂಜ್ ಆ್ಯಂಡ್ ಬ್ರೇಕ್ ಡೌನ್ ರಾಕ್ಸ್. ದಿಸ್ ಈಸ್ ಕಾಲ್ಡ್ ವೆದರಿಂಗ್ ಆಫ್ ರಾಕ್ಸ್. When the rock pieces becomes very tiny, they are called soil. ಯಾವಾಗ ರಾಕ್ ಪೀಸಸ್, ದೊಡ್ಡದಾದಂತಹ ರಾಕ್ ಪೀಸಸ್ ಬಿಕಮ್ ವೆರಿ ಟೈನಿ, ತುಂಬ ಸಣ್ಣ ಸಣ್ಣ ಪೀಸಸ್ ಆಗಿ ಕನ್ವರ್ಟ್ ಆಗುತ್ತೋ, ದೇ ಆರ್ ಕಾಲ್ಡ್ ಸಾಯಿಲ್. ಅವುಗಳನ್ನು ನಾವು ಸಾಯಿಲ್ ಅಂತ ಕರಿತೇವೆ. ನೆಕ್ಸ್ಟ್, ವಾಟ್ ಡಸ್ ಸಾಯಿಲ್ ಕಂಟೈನ್? ಹಾಗಾದರೆ ಸಾಯಿಲ್ ಏನೆಲ್ಲ ಹೊಂದಿರುತ್ತೆ? ಸಾಯಿಲಲ್ಲಿ ಏನೆಲ್ಲ, ಮಣ್ಣಿನಲ್ಲಿ ಏನೆಲ್ಲ ಅಂಶಗಳನ್ನು ನಾವು ಕಾಣ್ತೇವೆ? ವಾಟ್ ಡಸ್ ಸಾಯಿಲ್ ಕಂಟೈನ್? Soil is made of particles of different sizes. ಡಿಫ್ರೆಂಟ್ ಸೈಜಸ್ ಅಲ್ಲಿರುವಂತಹ ಸಾಯಿಲ್ಸನ್ನು ನಾವು ಕಾಣಬಹುದು. ಇಟ್ ಆಲ್ಸೋ ಕಂಟೈನ್ ಮಿನರಲ್ಸ್ ಅಂದರೆ ಖನಿಜಗಳು. ಸಾಯಿಲ್ ಆಫ್ ಡಿಫ್ರೆಂಟ್ ಪ್ಲೇಸಸ್ ಆನ್ ದ ಅರ್ತ್ ಡಿಫರ್ ಫ್ರಮ್ ಒನ್ ಅದರ್. ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶದಲ್ಲೂ ಕಂಡುಬರುವಂತಹ ಸಾಯಿಲ್ಗೆ ನಾವು ಡಿಫ್ರೆಂಟನ್ನು ಕಾಣ್ಬೋದು. ಸಾಯಿಲ್ ಆಫ್ ಡಿಫ್ರೆಂಟ್ ಪ್ಲೇಸಸ್ ಆನ್ ದ ಅರ್ತ್ ಡಿಫರ್ ಫ್ರಮ್ ಒನ್ ಅನದರ್. ಒಂದು ಸ್ಥಳದಲ್ಲಿರುವಂತಹ ಸಾಯಿಲ್ಗೂ ಬೇರೆ ಸ್ಥಳದಲ್ಲಿರುವಂತಹ ಸಾಯಿಲ್ಗೂ ನಾವು ವ್ಯತ್ಯಾಸವನ್ನು ಕಾಣಬಹುದು. ಮೋಸ್ಟ್ ಆಫ್ ದ ಸಾಯಿಲ್ಸ್ ಕಂಟೈನ್ಸ್ ಗ್ರಾವಲ್, ಫೈನ್ ಸ್ಯಾಂಡ್, ಕ್ಲೇ, ಹ್ಯೂಮಸ್, ಮಾಯಿಶ್ಚರ್ ಆ್ಯಂಡ್ ಏರ್. ಬಹುತೇಕ ಮಣ್ಣುಗಳು ಏನನ್ನು ಹೊಂದಿರುತ್ತೆ ಅಂದರೆ ಗ್ರಾವಲ್, ಫೈನ್ ಸ್ಯಾಂಡ್ ಮರಳನ್ನು ಹೊಂದಿರುತ್ತೆ, ಗ್ರಾವಲನ್ನು ಹೊಂದಿರುತ್ತೆ, ಕ್ಲೇ ಅಂದರೆ ಜಿಗುಟು ಮಣ್ಣನ್ನು ಹೊಂದಿರುತ್ತೆ, ಹ್ಯೂಮಸ್ ಅಂದರೆ ಡೆಡ್ ಅಂಡ್ ಡಿಕೈಡ್ ಆನಿಮಲ್ ಪ್ಲ್ಯಾಂಟ್ಸ್ನ ಡೆಡ್ ಅಂಡ್ ಡಿಕೇ ಅವುಗಳ ಕೊಳತಂತಹ ಅಂಶವನ್ನು ಇದು ಹೊಂದಿರುತ್ತೆ. ಆ್ಯಂಡ್ ಮಾಯಿಶ್ಚರ್ ತೇವಾಂಶವನ್ನು ಹೊಂದಿರುತ್ತೆ. ಆ್ಯಂಡ್ ಏರನ್ನು ಸಹ ಹೊಂದಿರುತ್ತೆ. ಹಾಗಾದರೆ ಸಾಯಿಲ್ ಹ್ಯಾಸ್ ಡಿಫ್ರೆಂಟ್ ಲೇಯರ್ಸ್. ಸಾಯಿಲ್ ಕೂಡ ಡಿಫ್ರೆಂಟ್ ಲೇಯರ್ಸನ್ನು ಹೊಂದಿದೆ. ಅದು ಹೇಗೆ ಹೊಂದಿದೆ ಅನ್ನೋದನ್ನು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅದನ್ನು ನೀವು ಓದಿ ಮತ್ತು ಅದರಲ್ಲಿ ನೀವು ಫೈಂಡ್ ಔಟ್ ಮಾಡಿ ಮಕ್ಕಳೇ. ನೆಕ್ಸ್ಟ್, ಕೈಂಡ್ಸ್ ಆಫ್ ಸಾಯಿಲ್. What are the kinds of soil? There are 4 kinds of soil: gravel, sandy, clayey and loamy. ಗ್ರಾವಲ್ ಅಂತಂದ್ರೆ ಜಲ್ಲಿಕಲ್ಲು ಅಂತ ನೀವು ಯಾವುದನ್ನ ಕರಿತೀರಾ ಅದನ್ನ ಗ್ರಾವಲ್ ಅಂತ ಕರಿತೇವೆ. So kinds of soil, there are 4 kinds of soil we can see in the soil. So gravel, sandy, clayey and loamy. Gravel is a mixture of loose pieces of rock and particles of sand and clay. So gravel is a mixture of loose pieces. ಇದು ಮಣ್ಣಿನಲ್ಲಿ ಮಿಕ್ಸ್ ಆಗಿರುವಂತಹ ಚಿಕ್ಕದಾದಂತಹ ಅದು ಕಲ್ಲುಗಳಾಗಿರುತ್ತೆ. ರಾಕ್ಸ್, ಪೀಸಸ್ ಆಫ್ ರಾಕ್ಸ್ ಅಂಡ್ ಪಾರ್ಟಿಕಲ್ಸ್ ಆಫ್ ಸ್ಯಾಂಡ್. ಹಾಗೆ ಸ್ಯಾಂಡ್ನ ಒಂದಷ್ಟು ಭಾಗಗಳನ್ನು ನಾವು ಇಲ್ಲಿ ಗ್ರಾವಲ್ಸ್ ಅಲ್ಲಿ ಕಾಣಬಹುದು. ಆ್ಯಂಡ್ ಕ್ಲೇಯನ್ನು ಕಾಣಬಹುದು. ಗ್ರಾವಲ್ ಪಾರ್ಟಿಕಲ್ಸ್ ಡು ನಾಟ್ ಹೋಲ್ಡ್ ಎನಿ ವಾಟರ್ ಬಿಟ್ವೀನ್ ದೆಮ್. ನಾವು ಮಣ್ಣಿಗೆ ನೀರು ಹಾಕಿದಾಗ ಹೇಗೆ ನೀರನ್ನು ಅದು ಹೀರ್ಕೊಳ್ಳುತ್ತೋ, ಹಿಡಿದಿಟ್ಕೊಳ್ಳುತ್ತೋ,
ಆ ರೀತಿಯಾಗಿ ಯಾವಾಗ ಈ ಕಲ್ಲುಗಳಿರುತ್ತೋ ಆ ಸ್ಥಳದಲ್ಲಿ ನಾವು ನೀರು ಹಾಕಿದಾಗ ಗ್ರಾವಲ್ ಪಾರ್ಟಿಕಲ್ಸ್ ಡು ನಾಟ್ ಹೋಲ್ಡ್, ಅದನ್ನ ಹೋಲ್ಡ್ ಮಾಡಿಟ್ಕೊಳ್ಳಲ್ಲ ಎನಿ ವಾಟರ್ ಬಿಟ್ವೀನ್ ದೆಮ್, ಯಾವುದೇ ರೀತಿಯಾದಂತಹ ಮಣ್ಣನ್ನ ಅದು ಹಿಡಿದಿಟ್ಕೊಳ್ಳಲ್ಲ. Are you understand, children? Gravel is a mixture of loose pieces of rock and particles of sand and clay. Gravel particles do not hold any water between. ಇದು ಯಾವುದೇ ರೀತಿಯಾದಂತಹ ನೀರನ್ನ ತನ್ನಲ್ಲಿ ಹಿಡಿದಿಟ್ಕೊಳ್ಳಲ್ಲ. ಸ್ಯಾಂಡಿ, ಮರಳು. ಸಾಯಿಲ್ ಈಸ್ ಫೌಂಡ್ ಇನ್ ಡೆಸರ್ಟ್ ಆ್ಯಂಡ್ ಬೀಚಸ್. ಸಾಯಿಲನ್ನು ನಾವು ಬಹುತೇಕವಾದಂತಹ ಸಾಯಿಲನ್ನು, ಅದರಲ್ಲೂ ಸ್ಯಾಂಡಿ ಸಾಯಿಲನ್ನು ನಾವು ಬೀಚಲ್ಲಿ ಮತ್ತು ಡೆಸರ್ಟ್ಸ್, ಮರುಭೂಮಿಯಲ್ಲಿ, ಡೆಸರ್ಟ್ಸ್ ಅಂತಂದರೆ ಮರುಭೂಮಿಯಲ್ಲಿ ಬಹುತೇಕವಾಗಿ ಸಾಯಿಲ್ ಇರುವಂತಹ ಸ್ಯಾಂಡನ್ನು ಕಾಣಬಹುದು. ದೇರ್ ಇಸ್ ಎ ಲಾಟ್ ಆಫ್ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್. ದೇರ್ ಇಸ್ ಎ ಲಾಟ್ ಆಫ್ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್. ಇಲ್ಲಿ ಯಥೇಚ್ಛವಾಗಿ ಪಾರ್ಟಿಕಲ್ಸನ್ನು ನಾವು ಕಾಣಬಹುದು. ಸ್ಯಾಂಡಿ ಸಾಯಿಲ್ ಕೆನಾಟ್ ಹೋಲ್ಡ್ ಮಚ್ ವಾಟರ್. ಇದು ಸಹ ಮರಳು ಮಣ್ಣು ಸಹ ನೀರನ್ನು ಹೆಚ್ಚಾಗಿ ನೀರನ್ನು ಹಿಡಿದಿಟ್ಕೊಳ್ಳಲ್ಲ. ಸ್ಯಾಂಡಿ ಸಾಯಿಲ್ ಈಸ್ ಫೌಂಡ್ ಇನ್ ಡೆಸರ್ಟ್. ಈ ರೀತಿ ಮರಳು ಮಣ್ಣನ್ನು ನಾವು ಡೆಸರ್ಟಲ್ಲಿ ಕಾಣಬಹುದು. ಸ್ಯಾಂಡಿ ಸಾಯಿಲ್ ಈಸ್ ಫೌಂಡ್ ಆನ್ ಬೀಚ್. ಬೀಚಲ್ಲೂ ಸಹ ಕಾಣಬಹುದು. ನೆಕ್ಸ್ಟ್ ಕ್ಲೇಯಿ. ಕ್ಲೇಯಿ ಸಾಯಿಲ್ ಇಸ್ ವೆರಿ ಸ್ಟಿಕ್ಕಿ. ಇದು ಅಂಟು ಮಣ್ಣು, ಜಿಗುಟು ಮಣ್ಣು ಅಂತ ಕರಿತೀವಿ. ಇಟ್ ಈಸ್ ವೆರಿ ಸ್ಟಿಕ್ಕಿ, ಅಂಟ್ಕೊಳ್ಳುತ್ತೆ ಇದು. ಆ್ಯಂಡ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಪಾಟ್ಸ್ ಆ್ಯಂಡ್ ಟಾಯ್ಸ್. ಹಾಗೆಯೇ ಈ ಮಣ್ಣುಗಳನ್ನು ಕ್ಲೇ ಮಾಡೆಲ್ ಅಂತ ಮಾಡ್ತಾರೆ. ಕ್ಲೇ ಮಾಡೆಲ್ನ ಮಾಡಲಿಕ್ಕೆ ಯೂಸ್ ಮಾಡೋಂಥ ಮಣ್ಣುಗಳು. ಇದು ಸ್ಟಿಕ್ಕಿ ಆಗಿರುತ್ತೆ, ಅಂಟುತ್ತೆ. ಆ್ಯಂಡ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಪಾಟ್ಸ್ ಆ್ಯಂಡ್ ಟಾಯ್ಸ್. ಇದನ್ನು ಯೂಸ್ ಮಾಡಿಕೊಂಡು ಪಾಟ್ಸ್ ಅಂದರೆ ಮಡಕೆಗಳನ್ನು, ಟಾಯ್ಸ್ ಗೊಂಬೆಗಳನ್ನು ತಯಾರು ಮಾಡಲಿಕ್ಕೆ ಈ ಕ್ಲೇಯಿ ಸಾಯಿಲನ್ನು ಯೂಸ್ ಮಾಡ್ಕೊಳ್ತಾರೆ. ಕ್ಲೇಸ್ ಪಾರ್ಟಿಕಲ್ಸ್ ಆರ್ ವೆರಿ ಫೈನ್. ಇವುಗಳು ತುಂಬ ನೋಡಲಿಕ್ಕೆ ಮತ್ತು ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ತುಂಬ ಫೈನ್ ಆಗಿರುತ್ತೆ. ದೇ ಕ್ಯಾನ್ ಹೋಲ್ಡ್ ಎ ಲಾಟ್ ಆಫ್ ವಾಟರ್. ಸೊ ಕ್ಲೇಯಿ ಸಾಯಿಲ್ ಕ್ಯಾನ್ ಹೋಲ್ಡ್ ಎ ಲಾಟ್ ಆಫ್ ವಾಟರ್. ಕ್ಲೇಯಿ ಸಾಯಿಲು ಅತಿ ಹೆಚ್ಚಾಗಿ ಮಣ್ಣನ್ನು, ನೀರನ್ನು ಅತಿ ಹೆಚ್ಚು ಸಮಯ ಹಿಡಿದಿಟ್ಕೊಳ್ಳುತ್ತೆ. ಕ್ಲೇಯಿ ಸಾಯಿಲ್ ಯೂಸ್ಡ್ ಫಾರ್ ಮೇಕಿಂಗ್ ಟಾಯ್ಸ್ ಅಂಡ್ utensils. And loomy soil is formed when sandy and clayey soils are mixed. Loomy soil ಇದರಲ್ಲಿ ಸ್ಯಾಂಡಿ ಮತ್ತು ಕ್ಲೇಯಿ ಅಂದರೆ ಸ್ಯಾಂಡ್ ಸಾಯಿಲು ಸ್ಯಾಂಡ್ ಮತ್ತು ಕ್ಲೇಯಿ ಸಾಯಿಲ್ ಎರಡು ಕೂಡ ಮಿಶ್ರಣ ಆಗಿರೋದನ್ನು ನಾವು ಲೂಮಿ ಸಾಯಿಲ್ ಅಂತ ಕರಿತೀವಿ. ಲೂಮಿ ಸಾಯಿಲ್ ಈಸ್ ಫಾರ್ಮ್ಡ್ ವೆನ್ ಸ್ಯಾಂಡಿ ಆ್ಯಂಡ್ ಕ್ಲೇಯಿ ಸಾಯಿಲ್ ಆರ್ ಮಿಕ್ಸ್ಡ್. ಇಟ್ ಕ್ಯಾನ್ ಹೋಲ್ಡ್ ಎನಫ್ ಏರ್ ಆ್ಯಂಡ್ ವಾಟರ್. ಇದು ಸಾಕಷ್ಟು ನೀರನ್ನು ಮತ್ತು ಸಾಕಷ್ಟು ಗಾಳಿಯನ್ನು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಲೂಮಿ ಸಾಯಿಲ್ ಹೊಂದಿರುತ್ತೆ, ಅಂದರೆ ಲೂಮಿ ಮಣ್ಣು ಹೊಂದಿರುತ್ತೆ. ಇಟ್ ಈಸ್ ರಿಚ್ ಇನ್ ಹ್ಯೂಮಸ್. ಈ ಸ್ಥಳದಲ್ಲಿ ಅಂದರೆ ಲೂಮಿ ಸಾಯಿಲಲ್ಲಿ ಹೆಚ್ಚಾಗಿ ನಾವು ಹ್ಯೂಮಸನ್ನು ಕಾಣ್ಬೋದು. ಹ್ಯೂಮಸ್ ಅಂತಂದರೆ ಸತ್ತಂತಹ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅಥವಾ ಕೊಳೆತಂತಹ ಸಸ್ಯಗಳು ಅವೆಲ್ಲವೂ ಒಣಗಿ ಕೊಳೆತು ಭೂಮಿಯನ್ನು ಸೇರೋದಾಗಿರ್ಬೋದು. ಪ್ರಾಣಿ ಪಕ್ಷಿಗಳು, ಮನುಷ್ಯ ಆಗಿರ್ಬೋದು, ಅದೆಲ್ಲ ಕೊಳೆತು ಭೂಮಿಯನ್ನು ಸೇರಿರಬಹುದು. ಇದೆಲ್ಲವೂ ಕೂಡ ಈ ಕೊಳೆತಾಗ ಅದು ಭೂಮಿಯಲ್ಲಿ ಒಂದು ಗೊಬ್ಬರ ಆಗುತ್ತೆ. ಅದನ್ನೇ ನಾವು ಹ್ಯೂಮಸ್ ಅಂತ ಕರಿತೀವಿ. ಈ ಲೂಮಿ ಸಾಯಿಲಲ್ಲಿ ನಾವು ಹೆಚ್ಚಾಗಿ ಹ್ಯೂಮಸ್ ಅನ್ನ ಕಾಣಬಹುದು. Loomy soil is the best for growth and plants because it contains air, water and humus. ಈ ಲೂಮಿ ಸಾಯಿಲ್ ಅಲ್ಲಿ ಅತಿ ಹೆಚ್ಚಾಗಿ ಏರ್ ಮತ್ತೆ ವಾಟರ್ ಮತ್ತೆ ಹ್ಯೂಮಸ್ ಇವೆಲ್ಲವೂ ಅತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಇದು ಫಲವತ್ತತೆಯಿಂದ ಕೂಡಿರುವಂತಹ ಮಣ್ಣಾಗಿರುತ್ತೆ. ಅಂದರೆ ಈ ಮಣ್ಣಿನಲ್ಲಿ ಗೊಬ್ಬರದ ಅಂಶಗಳು ಕೂಡ ಇರೋದ್ರಿಂದ ಈ ಮಣ್ಣಿನಲ್ಲಿ ನಾವು ದಿ ಸಾಯಿಲ್ ಈಸ್ ಬೆಸ್ಟ್ ಫಾರ್ ದ ಗ್ರೌತ್ ಆಫ್ ಪ್ಲಾಂಟ್ಸ್. ಇದರಲ್ಲಿ ನಾವು ಏನನ್ನ ಸಸ್ಯಗಳನ್ನು ಬೆಳವಣಿಗೆ ಮಾಡಲಿಕ್ಕೆ, ಬೆಳೆಯನ್ನು ಬೆಳಿಲಿಕ್ಕೆ ಈ ಸಾಯಿಲನ್ನು ಯೂಸ್ ಮಾಡ್ಕೋತಾರೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್ ಗ್ರೋ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್. ಬೇರೆ ಬೇರೆ ಸಸ್ಯಗಳು ಬೇರೆ ಬೇರೆ ಬೆಳೆಗಳನ್ನು ಬೇರೆ ಬೇರೆ ಮಣ್ಣಿನಲ್ಲಿ ಬೆಳೀತಾರೆ.
ಸೊ ಹಾಗೆಯೇ ದ ಸಾಯಿಲ್ ಶುಡ್ ಕಂಟೈನ್ ಎನಫ್ ವಾಟರ್ ಆ್ಯಂಡ್ ಏರ್ ಆ್ಯಂಡ್ ಮಿನರಲ್ಸ್ ಟು ಬಿ ಫರ್ಟಿಲೈಸ್. ಹಾಗಾಗಿ ಎಲ್ಲಿ ಯಾವ ಮಣ್ಣು ಹೆಚ್ಚಾಗಿ ಏರು, ವಾಟರು ಮತ್ತು ಮಿನರಲ್ಸು ಮತ್ತು ಫಲವತ್ತತೆಯಿಂದ ಕೂಡಿರುತ್ತೋ ಅದರಲ್ಲಿ ಬೇರೆ ಬೇರೆಯಾದಂತಹ ಬೆಳೆಗಳನ್ನು ಬೆಳೀತಾರೆ. ಸೊ ಡಿಫ್ರೆಂಟ್ ಲೇಯರ್ಸ್ ಆಫ್ ಸಾಯಿಲ್. ಸಾಯಿಲಲ್ಲಿ ನಾವು ಲೇಯರ್ಸನ್ನು ಕಾಣಬಹುದು. ವಿ ಕ್ಯಾನ್ ಸಿ ಮೆನಿ ಲೇಯರ್ಸ್ ಆಫ್ ದ ಸಾಯಿಲ್. ಸೊ ಸಾಯಿಲ್ ಹ್ಯಾಸ್ 2 or more ಲೇಯರ್ಸ್ ಆರ್ ಆರಿಜನ್ಸ್. ದೇ ಆರ್ ಟಾಪ್ ಸಾಯಿಲ್. ಸಾಯಿಲಲ್ಲಿ ನಾವು ಮೇಲ್ಗಡೆ ಕಂಡು ಬರುವಂತಹ ಪದರವನ್ನು ಟಾಪ್ ಸಾಯಿಲ್ ಅಂತ ಕರಿತೀವಿ. ಇಟ್ ಈಸ್ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ಸಾಯಿಲ್. ಸಾಯಿಲಿನ ಮೇಲ್ಭಾಗದಲ್ಲಿ ಕಂಡುಬರುವಂತಹ, ಮಣ್ಣಿನ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಲೇಯರನ್ನು ನಾವು ಟಾಪ್ ಸಾಯಿಲ್ ಅಂತ ಕರಿತೀವಿ. ಇಟ್ ಈಸ್ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ಸಾಯಿಲ್. ಇದು ಮಣ್ಣಿನ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಸಾಯಿಲ್ ಆಗಿರುತ್ತೆ. ಇಟ್ ಈಸ್ ಡಾರ್ಕ್ ಇನ್ ಕಲರ್. ಇದು ತುಂಬ ಡಾರ್ಕ್ ಆಗಿರುತ್ತೆ. ಇದು ಮಣ್ಣಿನ ಕಲರ್ ತುಂಬ ಹಚ್ಚಾಗಿರುತ್ತೆ. ಇಟ್ ಈಸ್ ಸಾಫ್ಟ್ ಆ್ಯಂಡ್ ಹ್ಯಾಸ್ ಪೋರ್ಸ್. ಪ್ಲ್ಯಾಂಟ್ಸ್ ಗ್ರೋ ವೆಲ್ ಇನ್ ದಿಸ್ ಸಾಯಿಲ್. ಹಾಗೆಯೇ ಅದು ಆ ಮಣ್ಣು ತುಂಬ ಸಾಫ್ಟ್ ಆಗಿರುತ್ತೆ. ಹ್ಯಾಸ್ ಪೋರ್ಸ್. ಪ್ಲ್ಯಾಂಟ್ಸ್ ಗ್ರೋ ವೆಲ್ ಇನ್ ದಿಸ್ ಸಾಯಿಲ್. ಇದರಲ್ಲಿ ನಾವು ಬೆಳೆಗಳನ್ನು ಮತ್ತು ಸಸ್ಯಗಳನ್ನು ಕೂಡ ಈ ಟಾಪ್ ಸಾಯಿಲಲ್ಲಿ, ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಟಾಪ್ ಸಾಯಿಲ್ ಮೇಲ್ಪದರದಲ್ಲಿ ನಾವು ಸಸ್ಯಗಳನ್ನು ಸಹ ಬೆಳೆಯಬಹುದು. And next another layer of soil, that is subsoil. This layer is just below the top soil. ಟಾಪ್ ಸಾಯಿಲ್ನ ಕೆಳಗಡೆ ಕೆಳಭಾಗದಲ್ಲಿ ಕಂಡುಬರುವಂತಹ ಸಾಯಿಲನ್ನು ನಾವು ಸಬ್ ಸಾಯಿಲ್ ಅಂತ ಕರಿತೀವಿ. ಇಟ್ ಈಸ್ ಹಾರ್ಡರ್. ಇದು ತುಂಬ ಸ್ವಲ್ಪ ಹಾರ್ಡರ್, ಗಟ್ಟಿಯಾಗಿರುತ್ತೆ. ಆ್ಯಂಡ್ ಮೋರ್ ಕಂಪ್ಯಾಕ್ಟ್ ದೆನ್ ಟಾಪ್ ಸಾಯಿಲ್. ಟಾಪ್ ಸಾಯಿಲ್ಗೆ ನಾವು ಹೋಲಿಕೆ ಮಾಡಿದ್ರೆ ಅದು ಟಾಪ್ ಸಾಯಿಲ್ ಏನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಬಟ್ ಸಬ್ ಸಾಯಿಲ್ ಹಾರ್ಡರ್ ಆ್ಯಂಡ್ ಮೋರ್ ಕಂಪ್ಯಾಕ್ಟ್ ದ್ಯಾನ್ ದ ಟಾಪ್ ಸಾಯಿಲ್. ಟಾಪ್ ಸಾಯಿಲ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅದು ತುಂಬ ಹಾರ್ಡ್ ಆಗಿರುತ್ತೆ ಆ ಲೇಯರು. ಇಟ್ ಈಸ್ ಲೈಟ್ ಇನ್ ಕಲರ್ಸ್. ಇದು ಮೇಲೆ ಕಾಣಬರುವಂತಹ ಟಾಪ್ ಸಾಯಿಲಲ್ಲಿ ಕಾಣಬರುವಂತಹ ಸಾಯಿಲ್ ಹೇಗೆ ಡಾರ್ಕ್ ಆಗಿರುತ್ತೋ, ಆದರೆ ಸಬ್ ಸಾಯಿಲಲ್ಲಿ ಕಂಡುಬರುವಂತಹ ಸಾಯಿಲು ತುಂಬ ಲೈಟ್ ಕಲರ್ ಆಗಿರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಬ್ರೋಕನ್ ರಾಕ್ ಪೀಸಸ್. ಇದರಲ್ಲಿ ನಾವು ಬ್ರೋಕನ್ ಅಂದರೆ ಒಡೆದಂತಹ ಚೂರಾಗಿರುವಂತಹ ಬ್ರೋಕನ್ ಪೀಸ್ ಆಫ್ ರಾಕ್ಸನ್ನು ಇಲ್ಲಿ ನಾವು ಕಾಣಬಹುದು. ಆ್ಯಂಡ್ ನೆಕ್ಸ್ಟ್ ಲೇಯರ್ ಆಫ್ ಸಾಯಿಲ್, ದಟ್ ಈಸ್ ಬೆಡ್ ರಾಕ್. ದಿಸ್ ಈಸ್ ದ ಲೋಯೆಸ್ಟ್ ಲೇಯರ್. ಇದು 3ನೇ ಲೇಯರ್ ಆಗಿರುತ್ತೆ. ಇಟ್ ಈಸ್ ಮೇಡ್ ಆಫ್ ಬಿಗ್. ಇದು ತುಂಬ ದೊಡ್ಡದಾಗಿರುತ್ತೆ. ಹಾರ್ಡ್ ರಾಕ್, ಗಟ್ಟಿಯಾದಂತಹ ರಾಕ್, ಬಂಡೆಗಲ್ಲನ್ನು ಹೊಂದಿರುತ್ತೆ. ಇಟ್ ಡಸ್ ನಾಟ್ ಹ್ಯಾವ್ ಪೋರ್ಸ್. ಇಲ್ಲಿ ಯಾವುದೇ ರೀತಿಯಾದಂತಹ ಗಿಡಗಳನ್ನಾಗಲಿ ಪ್ಲ್ಯಾಂಟ್ಸ್ ಆಗಲಿ ಏನು ಕೂಡ ಬೆಳಿಲಿಕ್ಕಾಗೋದಿಲ್ಲ ಈ ಲೇಯರ್ಸಲ್ಲಿ. ನಥಿಂಗ್ ಕ್ಯಾನ್ ಪಾಸ್ ಥ್ರೂ ಇನ್ ರಾಕಿ ಲೇಯರ್. ಯಾವುದು ಕೂಡ ಮರದ ಬೇರು ಕೂಡ ಈ ಲೇಯರ್ಸಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದ soil and how is soil formed and what does soil contain and kinds of soil. What are the kinds of soils? Gravel, sandy, clayey and loamy. And different layers of soil. What are the different layers of soil? Topsoil and subsoil and bedrock. You also read at your home 2 or 3 times. Okay children, thank you.